ಆಮೇಲೆ ಅಷ್ಟೇ ಶಕ್ತಿಶಾಲಿಯಾಗೂ ಇರುತ್ತೆ, ಯಾವುದೇ ರೋಗಕ್ಕೂ ಆಗಲ್ಲ. ನೋಡಿ ನಡೋರು ಯಾರು ಈ ತರ ನಡಲ್ಲ, ನೀವೇ ನೋಡ್ತಾ ಇರಬಹುದು. ಬಡ್ಡೆಯಲ್ಲಿ ಕೆಳಗಡೆ ತೀವ್ರ ಹೆಂಚಲ್ಲಿ ಹುಟ್ಟೋದು. ಹೌದು ಹೌದು. ಏನಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದಾಗ 10 ಗಿಡ ನಾವು ಹಾಕಿದ್ರೆ ಇನ್ನು 10 ಗಿಡ ಪ್ರಕೃತಿಯಿಂದ ಬರುತ್ತೆ ಅನ್ನೋದು. ಹೌದು. ನೀರು ಕೊಡೋದು ಯಾವುದು ನಮ್ಗೆ ಇಲ್ಲಿ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ, ಬರುತ್ತೆ. ಎಲ್ಲ ಕಾಯ್ಬೇಕು, ತಾಳ್ಮೆಯಿಂದ ಇರ್ಬೇಕು ಅಷ್ಟೇ. ಇದು ಯಾವ್ದು ನಿಂಬೆ ಗಿಡ ಅಂತ ಅನ್ಕೋತೀನಿ. ಇಲ್ಲ, ಕಿತ್ಲೆಹಣ್ಣು ಗಿಡ. ಅದು ನೀರು ಈಗ ಹಾಕಿ ನೀರು ಕೇಳ್ತಾ ಐತೆ, ಬಟ್ ಅದು ಮಳೆ ಆಧಾರಿತವಾಗಿ ನಳಿಸ್ತಾ ಇದೀನಿ ಅದನ್ನ. ಅದು ಸಾಯಿಲ್ಲ ಸುಲಭವಾಗಿ, ಅದು ಹೊಂದ್ಕೊಳಲ್ಲ. ನೇಚರ್ಗೆ ಅದು ಹೊಂದ್ಕೊಳಂಗೆ ನಾವು ಮಾಡ್ಬೇಕು. ನೀವು ಮಾಡಿ ಅದಕ್ಕೆ ಏನು ನಾವು ತಂದೆ ಕೊಡಕ್ ಹೋದಾಗ ಅದೇನಾಯ್ತದೆ, ನೇಚರ್ ಕನೆಕ್ಟ್ ಆಗಲ್ಲ. ಅದು ನೇಚರ್ ಕನೆಕ್ಟ್ ಆಗ್ಬೇಕಾದ್ರೆ ಅದೊಂದು ಸ್ವಲ್ಪ ನೋಯಿಸ್ಬೇಕು. ಅದೇನಿಲ್ಲ, ಬಂದೇ ಬರುತ್ತೆ ನೋಡಿ. ಅದು ಅದೇನು ಹಾಕಿಲ್ಲ, ಅದೇನು ಗೊಬ್ಬರ ಕೊಟ್ಟಂಗೆ ಕಾಣ್ತದೆ ನಮ್ಮ ಅಡಿಕೆ ಮರ. ಅದು ಖಂಡಿತ ಇಲ್ಲ ಅಲ್ವಾ, ಚೆನ್ನಾಗಿ ಬಂದಿದೆ. ಹೌದು 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 ಹೌದು. ನೋಡಿ ಇಲ್ಲೆಲ್ಲ ತಡ್ನಿ ಚೊಟ್ಟಾಗಿದೆ. ಏನು ನೋಡಿ, ತಡ್ನಿ ಎಲ್ಲ ಚೊಟ್ಟಾಗಿದೆ ಆಲ್ರೆಡಿ. ಏನು ಇದು ಹೂವು ಕಾಯಿ ಚೊಟ್ಟ ಆಯ್ತಾ. ಅಲ್ಲಿಗೆ ನೀವು ಯಾವುದೋ ಕಾಯಿಗಳನ್ನ ಕೀಳಕ್ ಹೋಗಲ್ಲ, ಮನೆಗೆ ಬೇಕಂದಾಗ ಉಪಯೋಗಿಸ್ಕೊತೀರಾ. ಅಕ್ಕಿಗಳು ತಿನ್ಕೋತವೆ. ನಮ್ಗೆ ಎಲ್ಲ ನಾವೇ ತಿನ್ನಕ್ ಹೋಗ್ಬಾರ್ದಲ್ವಾ. ಸ್ವಲ್ಪ ಅಕ್ಕಿಗಳು ನೋಡಿ, ಇಲ್ಲಿ ಜೋಳ ಅದೇ ಆಟೋಮೆಟಿಕ್ ಆಗಿ ಉದುರ್ತದೆ. ಇನ್ನೇನಾರ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು ಸರ್. ಅದೇ ಜೀವಾಮೃತ ನಿರ್ವಹಣೆ ಬಗ್ಗೆ ಕೇಳಬೇಕು ಮುದವ್ರೆ. ಅಲ್ಲಿ ಹೋಗೋಣ, ಅಲ್ಲೇ ಯಾವ ರೀತಿ ಮಾಡ್ತೀರಾ. ಇಲ್ಲಿ ಹಂಗೆ ಬರ್ಲಿ ಸರ್. ಇದೊಂದು ವಿಡಿಯೋ ಮಾಡಿ. ಇದು ನುಗ್ಗೆ ಗಿಡ ಸರ್. ಇದು ಇದ್ರದ್ದು ನೋಡಿ ವಿಶೇಷತೆ ಏನಂದ್ರೆ, ಅಲ್ಲಿ ಬೀಜಗಳಾಗಿದೆಲ್ಲ ನೋಡಿ, ಅವೆಲ್ಲ ಒಣಗಿರೋದೆಲ್ಲ ಕೆಳಗಡೆ ಬಿದ್ದು ಇಲ್ಲೇ ಉಡ್ತವೆ. ಆ ಗಿಡಗಳನ್ನ ತಗೊಂಡೋಗಿ ನಡ್ತೀವಿ ನಾವು. ಇದು ಪ್ಯಾಕೆಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ಹೌದು. ಅವೇ ಉದ್ರಿ ಇಲ್ಲೆಲ್ಲ ಗಿಡಗಳು ಹುಟ್ಟವೆ, ಹುಡುಕ್ಬೇಕು ಒಳಗಡೆ. ಅವೆ ಎಲ್ಲ ಮುಚ್ಕೊಬಿಟ್ಟೈತೆ. ನುಗ್ಗೆ ಗಿಡಗಳು ಮಳೆಗಾಲದಲ್ಲಿ ಉಟ್ಬಿಡ್ತಾ ಇದು ಎಲ್ಲ ಬಿತ್ತವೆ ಬೀಜಗಳು. ಮಳೆಗಾಲದಲ್ಲಿ ಏನಾಯ್ತದೆ, ಆಟೋಮೆಟಿಕ್ ಆಗಿ ಉಟ್ಕೋತವೆ. ಆಮೇಲೆ ಮದುವರೆ, ನಾನು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲಿ ಟ್ರೆಂಚ್ಗಳು ಇದಾವೆ. ಅಡ್ಡಡ್ಡ ಇದು ಭೂಮಿ ಮೇಲಿಂದ ಕೆಳಗಡೆಗಿದೆ. ಅಡ್ಡಡ್ಡಕ್ಕೆ ಏನಾದ್ರು ಟ್ರೆಂಚ್ ತಗ್ಸಿದ್ರ ನೀವು? ಸರ್, ಇಲ್ಲಿ ಉದ್ದ ಇರೋದ್ರಿಂದ ಟ್ರೆಂಚ್ಗಳು ಅಡ್ಡಡ್ಡ ತಗ್ಸ್ಕೊಂಡಿದ್ದೀನಿ. ಎಷ್ಟು ಅಡಿಗೊಂದು ದೂರಕ್ಕೆ? ಇವು 5 ಗದ್ದೆಗೂ ಟ್ರೆಂಚ್ ಇಲ್ಲ, ನೋಡ್ಬೋದು. ನೋಡಿದ್ರೆ ಇಲ್ಲಿಂದ ಹಳ್ಳ, ಒಂದ್ ಸ್ವಲ್ಪ ಹಳ್ಳ ಇರೋದ್ರಿಂದ 5 ಗದ್ದೆಗೆ 3 ಗದ್ದೆಗೆ ಮಾತ್ರ ಟ್ರೆಂಚ್ ಕೊಟ್ಟಿದ್ದೀನಿ. ಯಾಕಂದ್ರೆ ಆ ಕಡೆ ಅಕ್ಕಪಕ್ಕದವರು ಒಂದ್ ಸ್ವಲ್ಪ ನೀರ್ಗಳು ಬಿಡ್ತಾರೆ ಅನ್ಬಿಟ್ಟು. ನಮ್ಮ 1 ಎಕರೆ ಸುತ್ತ ಭೂಮಿಲಿ ಟ್ರೆಂಚ್ ಇದೆ. 3 ಅಡಿ ಆಳ ಇದೆ. ಮಧ್ಯದಲ್ಲಿ ಒಂದು 2 ಅಡಿ ಆಳದ್ದು ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇರೆದು ನೀರು ಇಲ್ಲಿ ಬಂದು ಸಂಪರ್ಕ ಮಾಡಬಾರ್ದು ಅಂತ. ರಾಸಾಯನಿಕ ಹಾಕಿರೋ ನೀರುಗಳು ನಮ್ಮ ಜಮೀನ್ಗೆ ಹತ್ತಬೇಕು. ಬನ್ನಿ ಸರ್. ಇದು ನಿಮ್ಗೆ ಆಶ್ಚರ್ಯ ಆಗಿದ್ದಂದ್ರೆ ಇದೊಂದು ಗದ್ದೆ ಸರ್. ಈ 4 ಗದ್ದೆ ಆಶ್ಚರ್ಯ ನನ್ಗೆ. ಯಾಕೆಂದ್ರೆ ತುಂಬಾ ವೀಕ್ ಇತ್ತು ಸರ್. ನನ್ಗೆ ಏನ್ ಬರಲೇ ಇಲ್ವಲ್ಲ ಇದು, ಯಾಕೆ ತಡ್ನಿ ಸರ್ ಏನ್ ಫೇಲ್ಯೂರ್ ಆಯ್ತು ಅಂದ್ಕೊಂಡೆ. 2 ಅದ ಮಳೆ ಹೋಯ್ತು ಸರ್ ಹಾಕದ್ಮೇಲೆ. ಈಗ ನೋಡಿ ನನ್ ಮೇಲೆ ಬಂದೈತೆ. ನಿಮ್ ಮೇಲೆ ಐತೆ ಡ್ಯಾನ್ಸ್. ಇನ್ನೂ ಅಲ್ಲಿ ಆಗಡಿಗೆ ಹೋದ್ರಂತೂ ನಾನ್ ಕಾಣಲ್ಲ. ಬನ್ನಿ ತೋರಿಸ್ತೀನಿ. ಎಷ್ಟು ತಿಂಗಳಾಗಿದೆ ಮದು ಬೀಜ ಹಾಕಿ? ಇದು ಅದೇ 2 ತಿಂಗಳು, 2.5 ತಿಂಗಳ ಹತ್ರ. 2.5 ತಿಂಗಳಿಗೆ ತುಂಬಾ ಚೆನ್ನಾಗಿ ಬಂದ್ಬಿಡೈತೆ ಇದು. ಇದಕ್ಕಿಂತ ನಾವು ಗೊಬ್ಬರ ಹಾಕ್ತೀನಿ ಅನ್ನೋ ಮುಟ್ಟಾಡ್ರು ಇನ್ನೊಬ್ರು ಇಲ್ಲ. ನಿಜ. ನಾನೇ ಅವ್ರು ಮುಟ್ಟಾಡ್ ಸುಮ್ಮನೆ ಅನಾವಶ್ಯಕ ಖರ್ಚು ಅಂತೀನಿ. ಹೌದು ಹೌದು ಹೌದು. ಇದನ್ನ ನೋಡಿ, ಜೋಳ ಐತೆ, ಹುಳ್ಳಿ ಇದೆ, ಸೆಣಬು ಐತೆ, ತಡ್ನಿ ಇದೆ, ಅವರೇ ಐತೆ. ಮದುವರೆ, ವರ್ಷಕ್ಕೆ ಎಷ್ಟು ಸರಿ ಕಾಲ್ ಚೆಲ್ತೀರಾ ನೀವು? ಸರ್, ನಾನು ಇದು ಈಗ ನೋಡಿರಿ, ಒಳ್ಳೆ ಕ್ವಶನ್ ಕೇಳಿದ್ರೆ, ಮೇಲ್ಗಡೆ 3 ವರ್ಷ ಸಸಿ ಅದು ಸ್ಟಾಪ್ ಮಾಡ್ತೀನಿ. ಈಗ ಮುಗ್ದೋಯ್ತು. 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ವರ್ಷಕ್ಕೆ 3 ಸಲ ಮಾಡ್ಕೊಬಂದೆ. 2 ಸಲ 3 ಸಲ ಮಾಡ್ಕೊಬಂದೆ. ಚೆನ್ನಾಗಿ ಬಂದಿದೆ ಗಿಡ. ಇವಾಗ ಮುಗೀತು. ಯಾಕೆ ಅಂದ್ರೆ ಬೇರು ಮೇಲ್ಗಡೆನೆ ಇರುತ್ತೆ. ಇದು 2.5 ವರ್ಷ, ಇನ್ನೊಂದು ವರ್ಷ ಹಾಕ್ತೀನಿ ಇದಕ್ಕೆ. ಬಟ್ ಈ ಸಲಿಯಿಂದ ಇದನ್ನ ನೋಡ್ತೀನಿ, ಇದೇ ಬೀಜಗಳು ಇಲ್ಲೇ ನೋಡಿ, ಈ ತರ ಇಷ್ಟೊಂದು ಇರ್ಬೇಕಾದ್ರೆ ಇಲ್ಲೇ ನಮ್ಗೆ ಕಂಪ್ಲೀಟ್ ಆಗಿ ಅದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಇನ್ನೊಂದ್ಸಲ ನಮ್ಗೆ ಇದು ಹೊಡೆದು ಇದೇ ಬೀಜ
ಬೀಜಗಳನ್ನ ಇಲ್ಲೇ ಬಿಟ್ರೆ ಅದೇ ಉಡುತ್ತೆ ಅಂತ ನನ್ನ ಕಲ್ಪನೆ. ಅದಕ್ಕೆ ಬಿಟ್ಬಿಡೋಣ ಅಂತ ಅದೀನಿ ಈ ಸಲ ಇದ್ದುವೆ. ಯಾಕಂದ್ರೆ ಗಿಡ 70% 80% ನಮ್ಗೆ ಒಣ ತ್ಯಾಜ್ಯ ಕೇಳುತ್ತವೆ ಇವು. ಅದು ಎರೆಹುಳ ತಿನ್ಬೇಕು ಅದನ್ನ. ಇನ್ನು ಮಿಕ್ಕಿದ ಬೀಜಗಳು ನೆಕ್ಸ್ಟ್ ಅದು ಜನರೇಷನ್ಗೆ ಅದು ಮಾಡ್ಕೊಂಡು ಅದೇ ಹಸಿರೆಲೆ ಗೊಬ್ಬರ ಆಯ್ತದೆ. ಉಳುಮೆ ಜಾಸ್ತಿ ಮಾಡಕ್ ಹೋಗ್ಬಾರ್ದು ಸರ್ ತೋಟ. ಉಳುಮೆ ಮಾಡ್ತಾ ಹೋದ್ರೆ ಅವನು ಜೀವನ ಪೂರ್ತಿ ದುಡ್ಡ ಹಾಕ್ತಾ ಇರ್ಬೇಕೈತೆ, ಖರ್ಚು ಮಾಡ್ತಾ ಇರ್ಬೇಕು. ಹೌದು ಹೌದು, ಬೇರ್ಗೆ ಈಟ್ ಬೀಳ್ತಾ ಇರುತ್ತೆ, ರೋಗಕ್ಕೆ ತುತ್ತಾಗುತ್ತೆ, ಗಿಡದ ಬೆಳವಣಿಗೆ ಕಡಿಮೆ ಆಗುತ್ತೆ. ರೋಡ್ ಇರ್ಲಿಲ್ಲ, ಚಿಕ್ಕದಾಗೆ ಜೀವಾಮೃತ ಕೊಡಕ್ಕೆ ಫ್ಲಿಂಕರ್ ಆನ್ ಮಾಡ್ಕೊಳಕ್ಕೆ ಅಂತ ಮಾಡ್ಕೊಂಡಿರಲಿಲ್ಲ ಅಂದ್ರೆ ನೀವು ಒಳಗಡೆ ಬರಕ್ ಆಗ್ತಿಲ್ಲ, ಹಂಗೆ ಅಡ್ಡಿ ಹಾಕ್ಬಿಟ್ಟಿತ್ತು. ಆಮೇಲೆ ನೀವು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ ಹೇಳಿದ್ರಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಳಗಡೆ ಬರಲ್ಲ, ಬರೀ ಸ್ಪ್ರಿಂಕ್ಲರ್ ಮುಖಾಂತರ ಜೀವಾಮೃತ ಕೊಡ್ತೀರಾ. 5.8 ಇದೀನಿ. ಇದು ನನ್ಗೆ ಮೇಲದೆ 9 ಅಡಿ ಬೆಳೆದೈತೆ. ಹೌದು, ಜೋಳನು ಅಷ್ಟೇ 6 ಅಡಿ 6.5 ಅಡಿ ಇದೆ. ಹೌದು ಹೌದು ಹೌದು, ಆ ಕಡೆ ನೋಡ್ಬೋದು ಜೋಳದ. ಹೌದು ಅದೆಲ್ಲ ಹೌದು ಹೌದು. ಯಾ ಗೊಬ್ಬರ ಇಲ್ಲ ಏನು, ಇದಕ್ಕಿಂತ ಬೇಕಾ ಸ್ವಾಮಿ. ರಾಯಸಣಿಗೆ ಹಾಕೊಂಡ್ ಸುರಿತಾರೆ, ಕೊಟ್ಟಿಗೆ ಗೊಬ್ಬರ ತಂದು ಏನು ಚಪ್ಪಸು ಸಗಣಿ ತಂದು ಹಾಕ್ತಾರೆ. ಎಲೆಗಳನ್ನ ನೋಡ್ಬೋದು ಮಧುವರೇ. ಚಪ್ಪಸು ಸಗಣಿ ತಂದ್ಬಿಟ್ಟು ಸುರಿತಾರಲ್ಲ 20 ಎಕರೆ